ಅವಾಗ ಅವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಸ್ಟರ್ ಆಗ್ತಾರೆ. ಈಗ 8ನೇ ಬಾರಿ ಅವರು ಮೇಸ್ಟರ್ ಆಗಿದ್ದಾರೆ. ಅದು ಅಧಿಕೃತವಾಗಿ ಅವಾಗವಾಗ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಪಾಠವನ್ನ ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮತ್ತೊಮ್ಮೆ ಪಾಠವನ್ನ ಮಾಡಿದ್ದಾರೆ. ಯಾರಿಗೆ, ಹೇಗೆ, ಇಲ್ಲಿದೆ ನೋಡಿ. ವಿದ್ಯಾರ್ಥಿಗಳಿಗೆ ಮೇಸ್ಟ್ರಾದ ಪ್ರಧಾನಿ ಮೋದಿ 8ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚೆ. ವಿದ್ಯಾರ್ಥಿಗಳೊಂದಿಗೆ ಮೋದಿ ಸಂವಾದ. ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಇರುವ ಆತಂಕ ದೂರ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳೊಂದಿಗೆ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮ ನಡೆಸಿದ್ದಾರೆ. ದೆಹಲಿಯ ಭಾರತ್ ಮಂಟಪನಲ್ಲಿ 8ನೇ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. देख लीजिए, अगली बार अगर आप 97 टारगेट रखोगी, आप 95 ले आओगे। आपका गर्व इस बात का है कि आपने 95 का टारगेट रखा और आपने 97 का नहीं रखा, 99 का नहीं रखा, 100 का नहीं रखा, 95 रखा, क्योंकि आपको अपने विषय में भरोसा था। ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಮಕ್ಕಳನ್ನ ಮಾಡೆಲ್ಗಳಂತೆ ಪ್ರದರ್ಶನಕ್ಕೆ ಇಡಬೇಡಿ ಅಂತ ಸಲಹೆ ಕೊಟ್ರು. ಪೋಷಕರು ಬೇರೆಯ ಮಕ್ಕಳನ್ನ ನೋಡಿ ತಮ್ಮ ಮಕ್ಕಳು ಹೀಗೆಯೇ ಇರಬೇಕು, ಬೇರೆಯವರ ಮನೆಯ ಮಕ್ಕಳಂತೆಯೇ ಓದಬೇಕು ಅಂತ ಬಯಸಬೇಡಿ. ನಿಮ್ಮ ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೋ ಅದೇ ವಿಚಾರಗಳನ್ನ ಓದಲು ಅನುವು ಮಾಡಿಕೊಡಿ ಎಂದಿದ್ದಾರೆ. तो सबसे पहले तो मेरी माँ बाप परिवारजनों से आग्रह है कि आप अपने संतानों को समझने का प्रयास कीजिए, उनकी इच्छाओं को समझिए, उनकी क्षमताओं को समझिए, उसके अंदर जो क्षमता पड़ी है उसके अनुरूप वो क्या करता है उसको मॉनिटर कीजिए, हो सके तो उसको मदद कीजिए. ಮಕ್ಕಳು ಕೂಡ ತಮ್ಮ ಆಸಕ್ತಿಗಳನ್ನ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬೇಡ. ಎಲ್ಲರೊಂದಿಗೂ ಮುಕ್ತವಾಗಿ ಮಾತನಾಡಿ. ಪೋಷಕರು ತಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇರಬಾರದು ಅಂತ ಪ್ರಧಾನಿ ಮೋದಿ ಸಲಹೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿರುತ್ತಾರೆ. ಅದನ್ನು ಗುರುತಿಸಿ ಮುನ್ನುಗ್ಗಲು ನೆರವಾಗಬೇಕು ಎಂದಿದ್ದಾರೆ. और विद्यार्थी को फिर सोचना होगा, मैं मेहनत करूं, अच्छा से अच्छा लाऊं, पिछली बार से अच्छा करूंगा, मेरे और दोस्तों के सामने भी अच्छा करके दिखाऊंगा, लेकिन यही जिंदगी नहीं है. ಇದೇ ವೇಳೆ ನೀವು ಪ್ರಧಾನಿಯಾಗಿರದಿದ್ದರೆ ಮತ್ತು ಸಚಿವರಾಗಿದ್ದರೆ ನೀವು ಯಾವ ಇಲಾಖೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದೀರಿ ಎಂಬ ಪ್ರಶ್ನೆಗೆ ಮಾತನಾಡಿದ ಮೋದಿ, ಕೌಶಲ್ಯ ಬಹಳ ಮುಖ್ಯವಾದ ಕಾರಣ, ಹಾಗಾಗಿ ನಾನು ಕೌಶಲ್ಯ ವಿಭಾಗವನ್ನ ಆಯ್ಕೆ ಮಾಡುತ್ತೇನೆ ಎಂದಿದ್ದಾರೆ. ಪೋಷಕರು ಸಹ ತಮ್ಮ ಮಕ್ಕಳ ಕೌಶಲ್ಯಗಳ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳು ದುಃಖಿತರಾದರೆ ಮತ್ತು ದಣಿದಿದ್ದರೆ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಬರೆಯಲು ಸಾಧ್ಯವಾಗುತ್ತದೆಯೇ ಅಂತ ಪ್ರಶ್ನಿಸಿದ್ದಾರೆ. देखिए, जिंदगी अटक नहीं जाती, आपको तय करना होगा कि जीवन में सफल होना है कि किताबों से सफल होना है. जीवन में सफल होने का एक उपाय ये होता है कि आप अपने जीवन की जितनी विफलताएं हैं उसको अपना टीचर बना लें. ನಾವು ರೋಬೋಗಳಲ್ಲ, ಮನುಷ್ಯರು. ನಾವು ರೋಬೋಟ್ಗಳಲ್ಲ, ಮನುಷ್ಯರು. ಮಕ್ಕಳನ್ನು 4 ಗೋಡೆಗಳೊಳಗೆ ಬಂಧಿಸಿ ಪುಸ್ತಕಗಳ ಸೆರೆಮನೆಯನ್ನಾಗಿ ಮಾಡಿದರೆ ಅವರು ಎಂದಿಗೂ ಕೂಡ ಬೆಳೆಯಲು ಸಾಧ್ಯವಾಗುವುದಿಲ್ಲ. ತೆರೆದ ಆಗಸವನ್ನ ಅವರಿಗಾಗಿ ನೀಡಬೇಕು. ಸ್ವಾತಂತ್ರ್ಯವೂ ಕೂಡ ಅಷ್ಟೇ ಮುಖ್ಯ ಅಂದಿದ್ದಾರೆ. ज्यादातर लोग खुद से स्पर्धा नहीं करते, औरों से करते हैं. अपने से जो दुर्बल है उसी से स्पर्धा करते हैं और फिर कूदते रहते हैं. देखिए, उसको तो 30 आया, वो तो बहुत मेहनत करता है, मेरा 35 आया. और जो खुद से स्पर्धा करता है उसका विश्वास कभी ಒಟ್ಟಾರೆ ಈ ಬಾರಿಯ ವಾರ್ಷಿಕ ಪರೀಕ್ಷೆಯ ಹೊಸ್ತಿಲಲ್ಲಿರುವ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಪರೀಕ್ಷೆಯನ್ನ ಎದುರಿಸುವ ಭಯ ಇಲ್ಲದೆ ಪರೀಕ್ಷೆ ಬರೆಯುವ ಸಲಹೆಯನ್ನ ಕೊಟ್ಟು ಧೈರ್ಯ ತುಂಬಿದ್ದಾರೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.